ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಶುಕ್ರವಾರ, ನಿಮಗೆಲ್ಲ ಗೊತ್ತೇ ಅದ. 4 ಗಂಟೆಗೆ ಎದ್ರೂ ಲೇಟೇ, 3:15 ಎದ್ರೂ ಲೇಟರಿ. ಯಾಕಂದ್ರೆ ಅಷ್ಟೊಂದು ಕೆಲಸನೇ ಇರ್ತದ, ಮತ್ತು ಪೂಜಾ ಲಕ್ಷ್ಮಿ ತಯಾರಿ ಇವೆಲ್ಲನೇ ಇರ್ತಾವ. ಹಿಂದಿನ ದಿವಸ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿರ್ತೀವಿ. ಅಂದರೂ ಕೂಡ ನೆಕ್ಸ್ಟ್ ಡೇ ಮತ್ತೆಲ್ಲ ಮುಂಜಾನೆ ಎದ್ದು 1.5 hour ಕೆಲಸ ಒಳಗೆ ಆಗ್ತದ್ರಿ. ಆಮೇಲೆ ಮಳಿ ಕೂಡ ಇತ್ರಿ ಇವತ್ತು. ಆಮೇಲೆ ಏನಾಯ್ತು, ಮುಂಜಾನೆ 5 ಗಂಟೆಗೆ ಮಳಿ ಸ್ಟಾಪ್ ಆಯ್ತು. ಮಳಿ ಸ್ಟಾಪ್ ಆಗಿ ಒಂದು 10 ನಿಮಿಷ ಹಂಗ ಬಿಟ್ಟು ರಂಗೋಲಿ ಸ್ಟಾರ್ಟ್ ಮಾಡೀನ್ರಿ. ಈಗ 5:15 ಆಗ್ಯದ್ರಿ ಟೈಮು. ರಂಗೋಲಿ ನೋಡ್ರಿ, ಇವತ್ತು ಫುಲ್ ದಳಗಳು ಅಂದ್ರೆ ಪೆಟಲ್ಸ್ ಜಾಸ್ತಿ ಇದ್ದದ್ದು ತೆಗಿಬೇಕು ಅಂತ ತಲೆ ಒಳಗೆ ಬಂತ್ರಿ. ಅವಾಗ ಅದಕ್ಕೆ ಹಿಂಗೆ ಮಾಡ್ಕೋತ ಹೋಗೇನ್ರಿ. ದಳ ದಳ ಅಂತ ಹೇಳಿ ಪೆಟಲ್ಸೇ ಜಾಸ್ತಿ ಅವ. ಹೂವಿನ ದಳಗಳೊಳಗೆ ರಂಗೋಲಿ ಫುಲ್ ಅರಳಿ ನಿಂತಂಗ ಆಗ್ಯದ್ರಿ. ನೋಡ್ರಿ, ಇದು ಒಂದು ಎಳೆಲೆ ಮಾಡಿದ್ರು ಬಹಳ ಚಂದ ಕಾಣಿಸ್ತದ್ರಿ. ಇದನ್ನ ನಾನು ಜಾಸ್ತಿ ದೇವ್ರ ಮುಂದೆ ಹಾಕಿರ್ತೀನಿ. ಬಟ್ ಇವತ್ತು ಅಂಗಳದಾಗ ಹಾಕ್ಲಿಗತ್ತೀನಿ ಅಂತ ತಿಳ್ಕೊಂಡು 2 ಲೈನ್ ತಗೊಂಡು ಹಾಕಿನ್ರಿ. ಆದ್ರೆ ದೇವ್ರ ಮುಂದೆ ಹಾಕ್ಬೇಕಾದ್ರೆ ಸಿಂಗಲ್ ಎಳಿ ತಗೊಂಡು ಸೇಮ್ ಹಿಂಗ ಹಾಕಿದ್ರೆ ಬಹಳ ಚಂದ ಕಾಣಿಸ್ತದ. ಮತ್ತು ಇದು ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ರಂಗೋಲಿ ರೀ. ಇದು ಎಷ್ಟು ದಳಗಳು ಜಾಸ್ತಿ ಬರ್ತಾವಲ್ಲ, ಪದ್ಮಗಳು, ಪದ್ಮ ಹಾಕಿರ್ತೀವಲ್ಲ ಆ ಥರ ರೀ. ಹಂಗೆ ಅದು ಅಷ್ಟು ಪ್ರಿಯವಾದ ರಂಗೋಲಿ ಲಕ್ಷ್ಮೀನಾರಾಯಣರಿಗೆ. ಹಿಂಗಾಗಿ ಇವತ್ತು ಅದನ್ನೇ ಹಾಕ್ಲಿಗತ್ತೀನಿ. ಮತ್ತು ರಂಗೋಲಿ ಮುಗಿದ್ಮೇಲೆ ಹ್ಯಾಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈ ರಂಗೋಲಿ ಮುಗಿಯೋ ತನಕ ಏನು ಮಾಡೋಣ್ರಿ, ಸುಮ ಮಾತಾಡ್ಕೊತ ಕೊಡೋದು ಬ್ಯಾಡ್ರಿ. ಒಂದು ಹಾಡಾರೆ ಕೇಳೋಣಂತ. ನನ್ನ ಮಕ್ಕಳು ಹಾಡ ಹಾಡ್ತಾರೆ ಲಕ್ಷ್ಮೀದೇವಿದು. ಹಾಡ ಕೇಳ್ಕೊತ ರಂಗೋಲಿ ನೋಡೋಣಂತ ಬರ್ರಿ. ಸುಂದರಿ ರಂಗನ ತಂದು ತೋರ, ಒಂದಾರ ಘಳಿಗ್ಯಾರ. ಸುಂದರಿ ರಂಗನ ತಂದು ತೋರ, ಮತ್ಸನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು, ಕೋರೆಲಿ ಕೈದ ದೈತ್ಯರ ಕೊಂದು, ಬಹು ಕ್ರೋಧದಿಂದ ದುರುಳ ಹಿರಣ್ಯಕನ ಕರಳು ಬಗೆದು ತೋಡಿ, ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ, ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ, ಸರಳು ಬಾಣವನ್ನೇ ಹೂಡಿ ಲಂಕಾಮತನ ಮಾಡಿ, ಎರಳೆ ಗಂಗೆಯ ಪತ್ರಿ ಹೃದಯನ ಕೆಡಿಸಿದನು ಕೂಡಿ, ಮರಳುತನದಿಂದ ಸಿಗದೆ ಹೈವನೇರಿಯೋಡಿ. ಸುಂದರಿ ರಂಗನ ತಂದು ತೋರ, ನೀರೋಳು ಮಿನನಗಿ ಅಲೆವ, ಧರೆ ಭಾರವನ್ನುರುವ, ವರಹನಾಗಿ ನರಕಾಸುರನ ತರೆವ, ಕೋರೆಲಿ ಮಣ್ಣು ಬಗೆವ, ಒಡಮೂಡಿ ಕಂಬದಿಂದ ಗೂಡಿಸುತ್ತ ಬರುವ, ದೃಢವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ, ಕೊಡಲಿ ಪಿಡಿದು ಹಡೆದ ತಾಯಿ ಕಡಿತಾಲಿರುವ, ಮಡದಿ ವೈದ್ಯ ರಾವಣನ ಹಡಿದು ದಶಶಿರವ, ಧೂಡಿ ಬಿಟ್ಟು ತಿರುಗುವಂತ ತ್ರಿಪುರಂತ ಪುರವ, ಏರಿಸಿದ ಅಶ್ವಮೇಧಾರ್ತಿಯಿಂದ ಮೆರೆವ. ಸುಂದರಿ ರಂಗನ ತಂದು ತೋರ, ಬ್ರಹ್ಮಾಂಗೆ ಬಲಿದು ವೇದವ ತರುವ, ಬ್ರಹ್ಮಾಂಡವನೊರುವ, ಗಮ್ಮಿಲಿ ಕಾಯ್ದವನಾಗಿರುವ, ಸುಮ್ಮನೆ ಹೋಗಿ ಬರುವ, ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ, ಸೃಷ್ಟಿಯೋಳು ಪರಶುರಾಮ ರೇಣುಕೆಯ ಕಂದ, ಕಷ್ಟ ಜರಿಸಿದನು ರಾಮ ವನವಾಸದಿಂದ, ಕೃಷ್ಣವತಾರ ಬೌದ್ಧ ಕಲ್ಗೆ ರೂಪವಂದಂದ, ಇಷ್ಟು ಪರಿವರ್ಣಿಸ್ತಾರ 10 ಅವತಾರ ಚಂದ, ಸೃಷ್ಟಿಯೋಳು ಕಾಗಿ ನೆಲೆಯಾದಿ ಕೇಶವನಿಂದ. ಸುಂದರಿ ರಂಗನ ತಂದು ತೋರ, ಒಂದಾರ ಘಳಿಗ್ಯಾರ. ಸುಂದರಿ ರಂಗನ ತಂದು ತೋರ, ರಂಗನ ತಂದು ತೋರ, ರಂಗ
ರಂಗನ ತಂದು ತೋರ. ನೋಡಿದ್ರಲ್ಲ, ರಂಗೋಲಿ ಹಾಕೋತ ಸುಂದರಿಗೆ ಅಂದ್ರ ಲಕ್ಷ್ಮೀ ದೇವಿಗೆ ರಂಗನನ್ನ ತಂದು ತೋರ್ಸೋರ್ ಅಂತ ಹೇಳಿ ಹಾಡು ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಷ್ಟಂದ್ರೂ ನಮ್ಮ ರಂಗೋಲಿ ಮುಗ್ದಿಲ್ರಿ. ಹಾಡು ಮುಗೀತು, ಖರೆ ರಂಗೋಲಿನೇ ಮುಗ್ದಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಏನು ಕಟ್ ಮಾಡ್ಲಾರ್ದೆ ಹಾಕಿನ್ರಿ. ನೀವೆಲ್ಲ ಇಷ್ಟಪಡ್ತೀರಿ ರಂಗೋಲಿ ಅಂತ ಕೂಡ್ಲೆ. ಮತ್ತು ಅದರೊಳಗೂ ಒಂದು 2 ದಿವಸ ರಂಗೋಲಿ, 3 ದಿವಸನೇ ಮಿಸ್ ಆಗಿಬಿಟ್ಟದ, ಹೌದಿಲ್ರಿ? ಯಾಕಂದ್ರೆ ಒಂದು ದಿವಸ ಶಾಪಿಂಗ್ ವಿಡಿಯೋ ಆಯ್ತು, ಇನ್ನ ಒಂದು 2 ದಿವಸ ಅಂತೂ ಮಳಿ ಸಲುವಾಗಿ ರಂಗೋಲಿ ಆಗ್ಲಿಲ್ಲ. ಹಿಂಗಾಗಿ ಹೆಂಗೂ ನಮ್ಗೆ ಇವತ್ತು ಅಂಗಳ ಅಪರೂಪ ಆದಂಗೆ ಆಗ್ಬಿಟ್ಟದ ನೋಡ್ರಿ ರಂಗೋಲಿ ಹಾಕ್ಲಿಕ್ಕೆ. ಹಿಂಗಾಗಿ ನಾವು ಹಾಡು ಮುಗಿದ್ರು ಕೂಡ ನಮ್ಮ ರಂಗೋಲಿ ಮುಗ್ದಿಲ್ಲ ನೋಡ್ರಿ. ನೋಡಿದ್ರಲ್ಲ ರಂಗೋಲಿ ಹೆಂಗಾಗ್ಯದಂತೇಳಿ, ಆಮೇಲೆ ಹಾಡನ್ನು ಹೆಂಗಾಗ್ಯದಂತ ನೋಡಿದ್ರಿ. ಇನ್ನೇನದ ಹೊಸ್ಲು ರಂಗೋಲಿ ಹಾಕ್ಕೊಂಡು, ಆ್ಯಕ್ಚುಲಿ ನಾನು ಫಸ್ಟಿಗೆ ಹೊಸ್ಲು ರಂಗೋಲಿ ಹಾಕಿರ್ತೀನಿ ರೀ. ಮತ್ತು ಮೊದಲೇ ನಾನು ಎಲ್ಲ ಕಡೆ ನೀರು ಹೊಡೆದು ರಂಗೋಲಿ ಹಾಕಿ ಇವತ್ತು ಹೊಸ್ಲು ರಂಗೋಲಿ ಹಾಕ್ಲಿತ್ತೀನಿ ರೀ. ತುಳಸಿ ಮುಂದೆ ದೀಪ ಹಚ್ಚಿ ಇಡ್ತೀನಿ. ಶುಕ್ರವಾರ ಮಂಗಳವಾರರೇ ತುಳಸಿ ಮುಂದೆ ದೀಪ ಹಚ್ಚಿಡ್ರಿ. ಮುಂಜಾನೆ ಹಚ್ಚುವುದು ಪಾಸಿಟಿವ್ ಎನರ್ಜಿ, ದೇವತೆಗಳ ಆಹ್ವಾನ. ಮತ್ತು ಸಾಯಂಕಾಲ ಹಚ್ಚಿಡುವುದು ಏನದಲ್ಲ ಅಪಮೃತ್ಯು ಪರಿಹಾರ, ಮತ್ತು ಯಾವುದೇ ಕೆಟ್ಟ ದುಷ್ಟ ಶಕ್ತಿಗಳು ಮನಿ ಒಳಗೆ ಬರಂಗಿಲ್ರಿ. ಅದರ ಪ್ರತೀಕವಾಗಿ ಸಾಯಂಕಾಲ ತುಳಸಿ ಮುಂದೆ ದೀಪ ಹಚ್ಚಿ ಇಡ್ಬೇಕ್ರಿ. ಈಗ ಆಷಾಢ ಮಾಸ ಇರುವುದರಿಂದ ಆಷಾಢ ಗಾಳಿ ಖಾಯಂ ಯಾವಾಗೂನೇ ಭಾಳ ಇರ್ತದ್ರಿ. ಮುಂಜಾನೆ ಸಾಯಂಕಾಲ ಅಂತ ಸ್ಪೆಷಲಿ ಬಹಳ ಗಾಳಿ ಇರ್ತದ, ದೀಪ ನಿಂದ್ರಂಗಿಲ್ಲ. ಅದಕ್ಕೊಂದು ವ್ಯವಸ್ಥೆ ನೀವು ಮಾಡ್ಕೋಬೇಕು. ಯಾಕಂದ್ರೆ ನಮ್ದು ಮಾಡಂದ್ರೆ ತುಳಸಿ ವೃಂದಾವನದೊಳಗೆ ಮಾಡ ಅಂತ ಕರಿತೀವಿ. ನೀವೇನು ಕರಿತೀರೋ ಅದಕ್ಕೆ ಸ್ಪೆಸಿಫಿಕ್ ವರ್ಡ್ ಗೊತ್ತಿಲ್ರಿ ನನಗೆ. ಅಂದ್ರೆ ಅಲ್ಲಿ ಒಯ್ದು ಇಡೋ ತನಕ ಅಷ್ಟೇ ಗಾಳಿ, ಇಟ್ಟ ಮೇಲೆ ಗಾಳಿ ಅಷ್ಟೊಂದು ಬಡಿಯಂಗಿಲ್ರಿ. ಜೋರಾಗಿ ಗಾಳಿ ಬಂದ್ರೆ ಮಾತ್ರ ಶಾಂತ ಆಗಿರ್ತದ ಅಷ್ಟೇ. ಮತ್ತು ನಿನ್ನೆ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಯ್ತು ಅಂತ ಅನಿಸ್ತದ. ಯಾಕಂದ್ರೆ ಅವರು ದುಡ್ಡಿಗೋಸ್ಕರ ಮಾಡ್ಲಿಕ್ಕತ್ತಿಲ್ರಿ, ನಿಮಗೆ ಇನ್ನೊಮ್ಮೆ ಹೇಳ್ತೀನಿ. ಮತ್ತು ನಿಮಗೆ ಇಂಟ್ರೆಸ್ಟೆಡ್ ಇದ್ದು ನಿಮಗೆ ತರಿಸ್ಕೋಬೇಕು, ನಿಮಗೆ ಉಪಯೋಗ ರೀ ಅಷ್ಟೇ ಅದ. ಅವರಿಗೆ ಅದರಿಂದ ಏನೂ ಉಪಯೋಗ ಇಲ್ರಿ. ನಿಮ್ಮ ಸಲುವಾಗಿ ಅವ್ರು ಓಡಾಡಿ ಬಸ್ಸಿಗೆ ಇಡೋದು ನೋಡ್ರಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ. ದೇವ್ರ ಕಟ್ಟಿ ಮೇಲೆ ಯಾಕೆ ಮಾಡಿಲ್ರಿ ಅಂತ ಒಂದು ಪ್ರಶ್ನೆ ಬರ್ತದ್ರಿ. ಎವ್ರಿ ಟೈಮ್ ಅಲ್ಲೇ ಮಾಡ್ತೀನಿ. ಯಾಕೆ ಗೊತ್ತೇನ್ರಿ, ಅಲ್ಲಿ ಫುಲ್ ಕಟ್ಟಿ ತುಂಬಿಡ್ತದಂತಾರೆ. ನಮ್ಮ ಮನೆಯವ್ರದ್ದು ಇನ್ನೂ ಸ್ನಾನದಾಗಿದ್ದಿಲ್ರಿ, ನಾ ಲಕ್ಷ್ಮೀ ಪೂಜಾ ಮಾಡಿದಾಗ. ಅದಕ್ಕೆ ಇನ್ನು ಲಕ್ಷ್ಮೀ ಪೂಜೆ ಮಾಡಿಟ್ಟು ಅಡಿಗೆ ಮಾಡ್ತಿರ್ತೀನಿಲ್ಲ, ಅದಕ್ಕೆ ಇವ್ರೇನಂತಾರ, ಎಲ್ಲ ಕಟ್ಟಿ ತುಂಬಿಸ್ಬಿಡ್ತೀವ ಅಂತ ತಮಗೆ ಜಾಗಕ್ಕೆ ಕೂಡ್ಲಿಕ್ಕೆ ಪೂಜೆ ಮಾಡಲಿಕ್ಕೆ ನನಗೆ ಪ್ಲೇಸ್ ಆಗಂಗಿಲ್ಲ ಅಂದ್ರು. ಹಿಂಗಾಗಿ ನಾನು ದೇವ್ರ ಮನೆ ಆಪೋಸಿಟ್ ಏನು ಪ್ಲೇಸ್ ಅದಲ್ರಿ, ಅಲ್ಲಿ ಚಂದಾಗಿ ಒರೆಸ್ಕೊಂಡು ಅರಿಶಿನ ನೀರು ಹಾಕಿ ಗೋಮೂತ್ರ ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡೀನ್ರಿ. ಹೆಂಗಾಗ್ಯದ ಲಕ್ಷ್ಮೀ ಪೂಜೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ಸ್ಪೆಷಲ್ ನೈವೇದ್ಯಕ್ಕೆ ಅಂತಂತೀರೇನ್ರಿ, ಸ್ವಲ್ಪ ಪುಟಾಣಿ, ಒಂದು ಅರ್ಧ ವಾಟಕ ಪುಟಾಣಿ, ಅರ್ಧ ವಾಟಕ ಶೇಂಗಾ ತಗೊಂಡು ಅದಕ್ಕೆ ಬೆಲ್ಲ ಹಾಕಿ, ಸಮ ಪ್ರಮಾಣದಲ್ಲಿ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ನಾನು ಹೋಳಿಗೆ ಮಾಡ್ಲಿಕ್ಕತ್ತೀನಿ ರೀ. ಪುಟಾಣಿ ಶೇಂಗಾ ಹೋಳಿಗೆ ಅಂದ್ರೂ ಅಡ್ಡಿಲ್ಲ, 2 ಸಮ ಪ್ರಮಾಣದೊಳಗವ. ಮತ್ತು ಒಂದು ಸೈಡು ಅನ್ನಕ್ಕೆ ಇಡ್ಲಿಕ್ಕತ್ತೀನಿ, ಮತ್ತು ಇನ್ನೊಂದು ಸೈಡ್ ಬೇಳೆ ಕುದಿಲಿಕ್ಕೆ ಇಡ್ತೀನಿ ರೀ. ಹೆಸರು ಬೇಳೆ ಇಡ್ತೀನಿ ರೀ. ಹೆಸರು ಬೇಳೆ ತವಿಗೆ ಬರ್ತದ ಅಂತೇಳಿ ತವಿ ಮಾಡೋ ಸಲುವಾಗಿ ಹೆಸರು ಬೇಳೆ ಇಡ್ತೀನಿ. ಮತ್ತು ಇನ್ನೂ ಒಂದು ಪಾಯಸ ಮಾಡ್ಲಿಕ್ಕತ್ತೀನಿ. ಮೊದ್ಲು ತವಿ ಇಡೋಕ್ಕಿಂತ ಮೊದ್ಲು ಒಂದು ಪಾಯಸ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಸಣ್ಣ ರವಾರಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಚಂದಾಗಿ ಹುರ್ಕೋಬೇಕ್ರಿ. ಸ್ವಲ್ಪ ಗೋಧಿ ಹಿಟ್ಟು ಅಂದ್ರಿ ಸಣ್ಣ ಸ್ಪೂನ್ಲೆ ಒಂದು 4-5 ಸ್ಪೂನು ಗೋಧಿ ಹಿಟ್ಟು, ಒಂದು 4-5 ಸ್ಪೂನು ಸಣ್ಣ ರವ ಹಾಕಿ ತುಪ್ಪ ಹಾಕಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕ್ಬೇಕ್ರಿ. ಮತ್ತು ಇದು ಕೆನಿ ಇದ್ದದ್ದು ಹಾಲು ಹಾಕೇನ್ರಿ. ಇದೇನು ಹಾಕಿದ್ರಿ ದಪ್ಪಾಗಿ ಅಂತ ಅನ್ಕೋಬೇಡ್ರಿ, ಕೆನಿ ಇದ್ದದ್ದು ಹಾಲು. ನೀವು ಸ್ವಲ್ಪ ನೀರು ಹಾಕಿದ್ರು ನಡೀತದ. ನನಗೆ ಹಾಲು ಜಾಸ್ತಿ ಉಳಿದಿದ್ದು, ಹಿಂಗಾಗಿ ನಾನು ಹಾಲೊಳಗೆ ಕುದಿಲಿಕ್ಕೆ ಇಟ್ಟಿನ್ರಿ. ಅದು ಕುದಿಯೋ ತನಕ ಕಣಕ ನಾದಿ ಇಟ್ಕೋತೀನಿ. ಕುದ್ದು ಬಿಡ್ತದ್ರಿ. ಅಷ್ಟ್ರಾಗೆ ಒಂದು 2 ನಿಮಿಷ ಬಿಡುದು ಅಷ್ಟ. ನೋಡ್ರಿ ಪಾಯಸ ರೆಡಿ ಆಯ್ತು. ಇದರೊಳಗೆ ನಾನು ಇನ್ನೂ ಏನೂ ಆ್ಯಡ್ ಮಾಡಿಲ್ರಿ. ಹಾಲು ಸಕ್ರೆ ಹಾಲಿನೊಳಗೆ ಕುದಿಸಿವೆ ಅಷ್ಟೇ. ಆಮೇಲೆ ಇನ್ನೊಂದಿಷ್ಟು ಹಾಲು ಹಾಕ್ತೀನಿ. ಈಗ ಇನ್ನೊಂದಿಷ್ಟು ಹಾಲು ಹಾಕಿ ಚಂದಾಗಿ ಪಾಯಸ ಹೆಂಗೆ ನಮ್ಗೆ ಗಟ್ಟಿ ಬೇಕಂದ್ರೆ ಇಷ್ಟೇನೂ ನಡೀತದ್ರಿ. ಇನ್ನೂ ಸ್ವಲ್ಪ ನೀರಾಗಿ ಬೇಕು ಅಂತಂದ್ರೆ ಇನ್ನೊಂದಿಷ್ಟು ಹಾಲು ಹಾಕೊಳ್ಳೋದು. ಮತ್ತು ಇದಕ್ಕೆ ನಾನು ಜೋನಿ ಬೆಲ್ಲ ಆ್ಯಡ್ ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಮೊನ್ನೆ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲಿ ಜೋನಿ ಬೆಲ್ಲ ಸಿಗಂಗಿಲ್ರಿ. ಆರ್ಗ್ಯಾನಿಕ್ ಬೆಲ್ಲನೇ ಇರ್ತದೆ, ಬಟ್ ಜೋನಿ ಬೆಲ್ಲ ಸಿಗಂಗಿಲ್ರಿ.
ನಾನು ಪಾಯಸಕ್ಕೆ ಜೋನಿ ಬೆಲ್ಲನೇ ಹಾಕ್ತೀನಿ ರೀ, ಬಹಳ ಟೇಸ್ಟ್ ಆಗ್ತದ ಮತ್ತು ಒಡೆಯಂಗಿಲ್ಲ ಪಟಕ್ಕನೆ. ಅದರ ಸಲುವಾಗಿ ಬಟ್ ಹಾಲಿಂದ ಏನೇ ಇದ್ರೂ ಕೂಡ ಅದ್ರೊಳಗೆ ಬೆಲ್ಲ ಆ್ಯಡ್ ಮಾಡ್ಬೇಕಾದ್ರೆ ಸ್ವಲ್ಪ ಆರಿದ ಮೇಲೆನೆ ಹಾಕ್ಬೇಕ್ರಿ. ಬಹಳ ಬಿಸಿ ಇದ್ದಾಗ ಹಾಕಿದ್ರೆ ಒಡೆದು ಹೋಗ್ಬಿಡ್ತದ. ನೋಡ್ರಿ ಇಂಥ ಮಸ್ತ್ ಪಾಯಸ ರೆಡಿ ಆಯ್ತು. ಇದಕ್ಕೆ ಇನ್ನೊಂದಿಷ್ಟು ಹಾಲು ಹಾಕಿದ್ರು ನಡೀತದ್ರಿ. ಮತ್ತು ಇದ್ರ ಟೇಸ್ಟ್ ಬೇರೆ ಆಗ್ತದ್ರಿ. ಇದ್ರೊಳಗೇನದ ಏಲಕ್ಕಿ, ಮನುಕ, ಗೋಡಂಬಿ ಹಾಕ್ತಿದ್ರೆ ಹಾಕ್ಬೋದು. ನಾನೇನು ಹಾಕಿಲ್ರಿ. ಅದರ ನೈವೇದ್ಯ ಮಾಡಿದ್ಮೇಲೆ ಹಾಕಿ ನೀವು ತಿನ್ಬಹುದು. ಈಗ ನೋಡ್ರಿ ಹುದು ರೆಡಿ ಆಯ್ತು. ಪುಟಾಣಿ ಶೇಂಗಾ ಬೆಲ್ಲದ್ದು ನೋಡ್ರಿ ಹಿಂಗಾಗ್ತದೆ. ಶೇಂಗಾ ಯಾಕೆ ಹಾಕೋದಂದ್ರ ಶೇಂಗಾ ಪುಟಾಣಿ ಬೆಲ್ಲದ್ದು ಟೇಸ್ಟ್ ಬೇರೆ ಆಗ್ತದ್ರಿ. ಮತ್ತು ಹಾಲು ಹಾಕೋ ಅವಶ್ಯಕತೆ ಬರಂಗಿಲ್ರಿ. ಪುಟಾಣಿ ಬೆಲ್ಲ ಅಷ್ಟ ಅಂದ್ರ ಹಾಲು ಹಾಕಿ ಮಾಡ್ಬೇಕಾಗ್ತದ. ಇದು ಹಿಂಗಾಗ್ತದ್ರಿ, ಬಹಳ ಟೇಸ್ಟ್ ಆಗ್ತದ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಮೊನ್ನೆ ಇದು ಎಣ್ಣೆ ರೀ. ಮೊನ್ನೆಗಿಂತ ಮೊದ್ಲರಿ ಒಂದು 15 ದಿವಸ ಮೊದ್ಲ ತಗೊಂಬಂದೀವ್ರಿ. ಇದು ಕಟ್ಟಿಗೆ ಒಳಗೆ ತೆಗೆದಿರ್ತಾರ್ರಿ ಅವ್ರು, ಗಾಣದ ಎಣ್ಣೆ ರೀ. ಅದು ಕುಸುಬೆ ಎಣ್ಣೆ 5 ಲೀಟರ್ ತಂದಿರ್ತೀವ್ರಿ. ಒಂದು 2 ತಿಂಗಳ ತನಕ ಆಗ್ತದ್ರಿ. 2 ತಿಂಗಳ ತನಕ ಆಗ್ತದ. ಈಗೇನದ ಪುಟಾಣಿ ಶೇಂಗಾ ಹೋಳ್ಗಿ ಮಾಡೋಣಂತ ಬರ್ರಿ. ಮತ್ತು ಪಾಯಸ ಅಂತೂ ರೆಡಿ ಆಗಿದೆ. ಅನ್ನ ತೌವಿ ಪಾಯಸ ಮತ್ತು ಇನ್ನೂ ಒಂದು ಹೋಳ್ಗಿ ಇಷ್ಟದ ನೋಡ್ರಿ. ಇವತ್ತು ನಮ್ಮನಿದು ಸ್ಪೆಷಲ್ ಅಂತಂದ್ರೆ ನೀವೇನ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಪಲ್ಯ ಅಂತೂ ಏನು ಮಾಡಿಲ್ರ, ತೌವಿನೇ ಅದ. ಹೆಸರುಬೇಳೆ ತೌವಿ ಅಂದ್ರೆ ಸಾಕು, ನಮ್ಮ ಮನಿಯೊಳಗೆ ಇನ್ನೂ ಏನು ಬೇಡ ಅಂತ ಅಂದ್ಬಿಡ್ತಾರ್ರಿ. ಎಲ್ರಿಗೂ ಬಹಳ ಇಷ್ಟ ಆಗ್ತದ. ಮತ್ತೊಂದು 4-5 ಚಪಾತಿನೂ ಮಾಡ್ತೀನಿ ರೀ, ಡಬ್ಬಿಗೆ ಒಯ್ಲಿಕ್ಕೆ ಚಲೋ ಆಗ್ತದ. ಅದ್ರ ಸಲುವಾಗಿ ಒಂದು 4-5 ಚಪಾತಿನೂ ಮಾಡಿಬಿಡ್ತೀನಿ ರೀ. ಇವು ಸಣ್ಣ ಸಣ್ಣ ಮಾಡ್ಬೇಕ್ರಿ. ಈಗ ನಾವು ಹೂರ್ಣದ ಹೋಳಿಗೆ ಎಷ್ಟು ದೊಡ್ಡ ಆಗ್ತಾವ, ನೋಡ್ಲಿಕ್ಕೂ ಚಂದ, ತಿನ್ಲಿಕ್ಕೂ ಚಂದ. ಆದ್ರೆ ಶೇಂಗಾ ಹೋಳಿಗೆ, ಪುಟಾಣಿ ಹೋಳಿಗೆ ಎಷ್ಟು ಸಣ್ಣ ಆಗ್ತಾವ, ಅದು ತಿನ್ಲಿಕ್ಕೆ ಸೇರ್ತದ. ಹಂಗೆ ಇವು ಸಣ್ಣ ಸಣ್ಣ ಮಾಡಿದ್ರೆ ಬಹಳ ಚಂದ ಆಗ್ತಾವ. ಅದ್ರ ಸಲುವಾಗಿ ಶೇಂಗಾ ಮತ್ತು ಪುಟಾಣಿ ಹೋಳಿಗೆ ಯಾವಾಗ್ಲೂ ನಮ್ಮ ಕೈ ಹಿಂಗ್ ಮಾಡ್ತೀವಲ್ರಿ, ಕೈ ಅಷ್ಟೇ ಇರ್ಬೇಕಂತ್ರಿ ಅವು. ಹಿಂಗಾಗಿ ಅದರ ಸೈಜೇ ಮಾಡೋಣಂತ್ರಿ. ಮತ್ತು ಭಾಳ ಫಾಸ್ಟ್ ಆಗ್ತಾವ್ರಿ ಹೋಳಿಗೆ. ಹೂರ್ಣದ ಹೋಳಿಗೆ ಆದ್ರೂ ರೀ ಭಾಳ ಫಾಸ್ಟ್ ರೀ. ಆದ್ರೆ ಏನದ ಹೂರ್ಣ ಮಾಡ್ಕೊಳ್ಳೋ ತನಕ ಒಂದು ಗದ್ಲದು. ಆಮೇಲೆ ಹಿಟ್ಟು ನಾದಿಡ್ಕೊಳ್ಳೋದು. ಹಿಟ್ಟು ಚಲೋ ನಾದ್ಕೊಂಡಿದ್ವಿ, ಹೂರ್ಣನೂ ಬೆಸ್ಟ್ ಆಗಿತ್ತು ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 15-20 ನಿಮಿಷ, ಭಾಳ ಅಂದ್ರೆ ಭಾಳ ಹೋಳಿಗೆ ಮಾಡೇವಿ 20 ಮಂದಿದು ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಹೋಳಿಗೆ ಮುಗಿದು ಹೋಗ್ಬಿಡ್ತಾವ್ರಿ. ಭಾಳ ಫಾಸ್ಟ್ ಆಗ್ತಾವ್ರಿ. ಇನ್ನ ಭಕ್ರಿ ಚಪಾತಿಗೆ ಟೈಮ್ ಭಾಳ ತಗೋತದ್ರಿ. ಇವು ಹುದುವು ಎಲ್ಲ ಏನು ಹೂರ್ಣ ಎಲ್ಲ ಬೆಸ್ಟ್ ಆಗಿತ್ತಂದ್ರೆ ಟೈಮ್ ಭಾಳ ತಗೊಳಂಗಿಲ್ರಿ. ನೋಡ್ರಿ ಹಿಂಗಾಗಿ ಅವ ಟೇಸ್ಟ್ ಆಗ್ತಾವ. ಮತ್ತು ಅದ್ರೊಳಗೆ ಏನದನ್ನ ಸಣ್ಣ ರವಾದು ಏನೂ ಆ್ಯಡ್ ಮಾಡಿಲ್ರೆ, ಬರೇ ಗೋಧಿ ಹಿಟ್ಟಿನಿಂದೇ ಮಾಡೀನಿ. ಯಾಕಂದ್ರೆ ಬರೇ ಗೋಧಿ ಹಿಟ್ಟಿನಿಂದ ಮಾಡಿದ್ರೆ ಚಂದಾಗಿ ಮುರಿತಾವ್ರಿ. ಸಣ್ಣ ರವೆ ಆ್ಯಡ್ ಮಾಡಿದ್ವಿಲ್ರಿ, ಮತ್ತು ಜಗ್ಗ ಮುಗ್ಗಾನೆ ಆಗಿಬಿಡ್ತಾವ್ರಿ. ಅದ್ರ ಸಲುವಾಗಿ ನಾ ಅದ್ರೊಳಗೆ ಏನೂ ಆ್ಯಡ್ ಮಾಡಿಲ್ಲ. ಮತ್ತು ಆದರೂ ಮಾಡಿರ್ತೀನಿ ರೀ. ಬರೀ ಶೇಂಗಾ ಹೋಳಿಗೆ ಮಾಡ್ತೀವಿ ನೋಡ್ರಿ ನಾವು. ಈಗ ಇದ್ರ ಮುಂದೆ ಎಳ್ಳಮೋಸಿ ಮುಂದೆ ಅವಾಗೊಂದು ಸ್ವಲ್ಪ ಚರೋಟಿ ರವೆ ಮಿಕ್ಸ್ ಮಾಡಿರ್ತೀನಿ. ಆದ್ರೆ ಬರೇ ಗೋಧಿ ಹಿಟ್ಟಿನಿಂದ ಮಾಡೋದು ಬಹಳ ಚಲೋ ಅನ್ಸದ್ರಿ ನನಗೆ. ಹಿಂಗಾಗಿ ಇದನ್ನು ಬರೇ ಗೋಧಿ ಹಿಟ್ಟಿನಿಂದ ಮಾಡ್ಲಿಕತ್ತೀನಿ ರೀ. ನೋಡ್ರಿ ಹೋಳಿಗೆ ಅಂತೂ ರೆಡಿ ಅದು. ಈಗ ಮೊದ್ಲು ಹಿಂಗೆ ಅಡುಗೆ ಮಾಡುವತ್ನೇ ನಾ ಏನು ಮಾಡ್ತೀನಿ ರೀ, ಅಷ್ಟೂ ಅಡುಗೆ ಆಗೋ ತನಕ ವೇಟ್ ಮಾಡಂಗಿಲ್ರಿ. ಯಾಕಂದ್ರೆ ಇವ್ರೆಲ್ಲ 8, 8:15, 8:30 ಅಂತ ಹೇಳಿ ಚಾಲು ಮಾಡ್ತಾರಲ್ರಿ ಟೈಮು. ಅವಾಗ ನಾ ಏನು ಮಾಡಿಬಿಡ್ತೀನಿ, ನೈವೇದ್ಯ ಪೂರ್ತಿ ಮೊದ್ಲು ಎಷ್ಟಾಗ್ತದೆ. ಯಾಕಂದ್ರೆ ನಮ್ಮ ಮನೆಯವರು ಎಲ್ಲೇ ಹೊರಗೆ ಹೋಗೋರಿದ್ದಾರಂತ್ರಿ. ಅದ್ರ ಸಲುವಾಗಿ ಫಾಸ್ಟ್ ಮಾಡ್ಲಿಕತ್ತೀನಿ. ಇನ್ನೂ ಒಂದು ಸ್ವಲ್ಪ ಕಣಕ ಮತ್ತು ಇದು ಹೂರ್ಣ ಅದರಿ ಮಾಡ್ತೀನಿ ರೀ. ಈಗ ಮೊದ್ಲು ಏನದ ಒಂದು 7-8 ಹೋಳಿಗೆ ಮಾಡಿ ತಕ್ಕೊಂಡಿನಿ. ಸ್ವಲ್ಪ ಒಗ್ಗರಣೆ ಮಾಡಿದ್ನಿ ಅಂದ್ರೆ ಆ ಒಗ್ಗರಣೆ ಏನದ ಅದ್ರೊಳಗೆ ಚಿತ್ರಾನ್ನ ಮತ್ತು ತೋವಿಗೆ ಹಾಕ್ಬಿಡ್ತೀನಿ ರೀ. ಮಸಾಲೆ ಪುಡಿ ಮೊನ್ನೆ ನೋಡಿರಿ, ಅದೇ ಮಸಾಲೆನೇ ಹಾಕ್ಲಿಕತ್ತೀನಿ ರೀ. ಶಾಖ ಹೊರತದ ಮಸಾಲೆನೇ ಮೊನ್ನೆ ಮಾಡಿ ಇಟ್ಕೊಂಡಿವಲ್ರಿ, ಅದೇ ಮಸಾಲೆ ಪುಡಿನೇ ಮಾಡ್ಲಿಕತ್ತೀನಿ ರೀ. ಬರೇ ಜೀರಿಗೆ, ಇಂಗು ಮತ್ತು ಮೆಣಸು ಹಾಕಿ ಏನು ಮಾಡೇವಲ್ರಿ, ಅದೇ ಮಸಾಲೆ ಪುಡಿನೇ ಹಾಕ್ತೀನಿ ರೀ. ಈ ಕ್ಲೈಮೇಟಿಗೆ ಅದು ಬಹಳ ಯೋಗ್ಯವಾದ್ದು. ಅದ್ರ ಸಲುವಾಗಿ ಅದೇ ಮಸಾಲೆನೇ ಯೂಸ್ ಮಾಡೀನಿ ರೀ. ಒಗ್ಗರಣೆ ಮಾಡಿ ಹಾಕಿಬಿಡೋದು ನೋಡ್ರಿ. ತವಿ ರೆಡಿ ಆಗ್ತದೆ, ಬಹಳ ಟೇಸ್ಟ್ ಆಗ್ತದೆ. ನೀವು ಮಾಡಿ ನೋಡ್ರಿ. ಮತ್ತು ಇಷ್ಟೆಲ್ಲ ಮುಗಿಸ್ಕೊಂಡು ಇನ್ನು ಸ್ಕೂಲಿಗೆ ರೆಡಿ ಆಗುದ್ರಿ. ಹೊರಗೆ ಜಿಟಿ ಜಿಟಿ ಮಳಿ, ರಂಗೋಲಿ ಆಗಿ 1 ತಾಸಿಗೆ ರೀ ಜಿಟಿ ಜಿಟಿ ಮಳಿ ಹತ್ಯದ್ರಿ. ನಾವು ಇನ್ನು ಸ್ಕೂಲಿಗೆ ಹೋಗುದು ನೋಡ್ರಿ. ನೋಡಿದ್ರಲ್ಲ ಮಳಿ. ನೀರಿನ ಬಾಟಲ್ ನೋಡ್ಲಿಕತ್ತೀರಿನ, ಇದನ್ನೇ ಆ್ಯಕ್ಚುಲಿ ನಾನು ತಂದದ್ದು ನಮ್ಮ ಮನೆಯವ್ರ ಸಲುವಾಗಿ. 1 ಲೀಟರ್ ಬಾಟ್ಲ್ ಒಯ್ತಿದ್ರು, ಅದೆಷ್ಟೇ ಖಾಲಿ ಮಾಡ್ಕೊಂಡು ಬರೋರು. ಅದಕ್ಕೆ 2 ಲೀಟರ್ ನೀರು ಒಯ್ರಿ ಅಂದ್ರೆ 4 ದಿವಸ ಒಯ್ದ್ರಿ. ಆಮೇಲೆ ಮತ್ತು ಹಂಗೆ ಮನೆ ಒಳಗೆ ಇಡ್ಲಿಕತ್ತಾರ.
ಅದಕ್ಕೆ ಇವತ್ತೊಂದು ದಿವಸ ನಾ ಇದನ್ನ ತಗೊಂಡು ಹೋಗೋಣ ಅಂತ ತಿಳ್ಕೊಂಡು ಬೈಲಿರ್ತೀನಿ. ಆಮೇಲೆ ಇನ್ನೊಂದು ಏನು ಮಳಿ ನೋಡ್ರಿ ಅಲ್ಲಿ ರಂಗೋಲಿ ಸಮೀಪ ಅದ ರೀ ಸ್ಕೂಲ್. ಇವತ್ತು ಇಷ್ಟದ ಲಾಗ್, ಇವತ್ತಿನ ಲಾಗ್ ಇಷ್ಟ ಆಯಿತು ನಿಮಗೆಲ್ಲ ಅಂತ ಅನ್ಕೋತೀನಿ. ಕ್ಲೈಮೇಟ್ ಅಂತೂ ಫುಲ್ ಕೋಲ್ಡ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿರ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.